ನೀವು ನೋಡಿದ್ರೆ ದುಡ್ಡಿಲ್ಲ ಅಂದ್ರೆ ಈಗ ಏನಾಗ್ತದೆ, ರಾಜಕಾರಣಿ ಅಂದ್ಮೇಲೆ ಕಾಸು ಕೇಸು ಎಲ್ಲ ಎರಡೂ ಇಲ್ಲ ಅಂದ್ರೆ ರಾಜಕಾರಣಿ ಆಗಲ್ಲ. ಸಿನಿಮಾದವರು ಅಂದ್ರೆ ಕಾಸು ಇಲ್ಲದೆ ಸಿನಿಮಾದವ್ರು ಆಗಲ್ಲ. ಯಾಕಂದ್ರೆ ಮೇಂಟೆನೆನ್ಸು, ಬಾಡಿಗೆ, ಅವು ಇವು 108 ಕಮಿಟ್ಮೆಂಟ್ ಇರ್ತದೆ. ಯಾಕೆ ಆ ಮಾತು ಹೇಳಿದೆ ಅಂದ್ರೆ, ಈಗ ನಾವೇ ಮನೇಲಿ ಕುತ್ಕೊಂಡು ಸಿನಿಮಾ ನೋಡ್ಬೇಕಾದ್ರೆ ನನ್ಗೆಲ್ಲಾ ಸಿನಿಮಾಗಿಂತ ಬಹಳ ಖುಷಿ ಕೊಡುವಂಥದ್ದು 2 ಸಿನಿಮಾ ನಮ್ಮ ಬ್ಯಾನರ್ ಅಲ್ಲಿ ಮಾಡಿರೋದು. ಒಂದಲ್ಲ ಎರಡಲ್ಲ, ಎರಡನೇದು ಉಪಾಧ್ಯಕ್ಷ. ಇವೆರಡು ಸಿನಿಮಾ ಕಾಮಿಡಿ ಮೇಲೆ ವರ್ಕ್ ಮಾಡಿದ್ವಿ. ಈಗ ನೀವೇ ಯೋಚನೆ ಮಾಡಬೇಕು, ಒಬ್ಬ ಚಿಕ್ಕಣ್ಣ ಅನ್ನೋರ್ನ ನ್ಯಾಚುರಲ್ ಸ್ಟಾರ್ ಅಂತ ನಾವು ಲಾಂಚ್ ಮಾಡಿದೀವಿ ಅಂದ್ರೆ ಅದು ನಮ್ಮ ಧೈರ್ಯ. ಯಾಕಂದ್ರೆ ನಮ್ಮ ಸಿನಿಮಾ ಮೇಲಿರೋ ಮರ್ಯಾದೆ, ಸಿನಿಮಾ ಮೇಲಿರೋ ನಂಬಿಕೆ, ಆ ಸ್ಕ್ರಿಪ್ಟ್ಗೆ ಹೆಚ್ಚು ಕಡಿಮೆ 2 ವರ್ಷ ವರ್ಕ್ ಮಾಡಿದ್ವಿ. ಈಗ ಸೀನ್ಗಳು ಬರೀಬೇಕಾದ್ರೆ ಡೈರೆಕ್ಟರ್ಗಳು ಕಾಮಿಡಿ ಮೇಲೆ ಸೀನ್ಗಳು ಬರೀಬೇಕಾಗ್ತದೆ, ಸಿನಿಮಾ ಕತೆ ಮಾಡಬೇಕಾಗ್ತದೆ. ನೀವು ಹೇಳ್ದಂಗೆ ಓಡಿ ಬಡಿ ಅದಕ್ಕೆ OTTಗಳಿದ್ದಾವೆ. ಸೆನ್ಸರ್ ಇಲ್ಲದೆ ನೀವೊಂದು ಸಿನಿಮಾಕ್ಕೆ ಏನಾದ್ರೂ ಒಂದು ಕಾಮಿಡಿ ಮಾಡ್ಬೇಕಾದ್ರೂ ಒಂದು ಪದ ವ್ಯತ್ಯಾಸ ಆದ್ರೂ ಸೆನ್ಸರ್ ಅವ್ರು ಅಲ್ಲೇ ಹಿಡ್ದಾಕ್ತಾರೆ. ಬೀಂಗ್ ಅ ಪ್ರೊಡ್ಯೂಸರ್ ನಾನ್ ಜಗಳ ಮಾಡಿ ನನ್ನ ಸೀನ್ ನಾನು ಉಳಿಸ್ಕೊಂಡಿದ್ದೀನಿ ಸಿನಿಮಾಕ್ಕೆ. ಡೈರೆಕ್ಟರ್ಗಳು ಮರ್ತೋಗ್ಬಿಟ್ಟಿರ್ತಾರೆ. ನಾನು ಕುತ್ಕೊಂಡು ಒಂದ್ಸಲಿ ಕತೆ ಕೇಳಿದ್ಮೇಲೆ ಯಾವ ಕಥೆಯಲ್ಲಿ ಏನೇನಿದೆ, ಯಾವ ಡೈಲಾಗ್ ಇದೆ ನನ್ನ ತಲೆಯಲ್ಲಿ ಹಿಡ್ಕೋತೀನಿ. ಅದು ಬಿಟ್ಟು ಬೇರೆ ಏನೇ ಕೇಳೋದು ನನಗೆ ನೆನಪಿರಲ್ಲ. ವ್ಯಾಪಾರ ಅನ್ನೋದು ಒಂದೇ ನನಗೆ ನೆನಪಿರೋದು, ಸಂಬಂಧಗಳು ನೆನಪಿರ್ತದೆ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ನೋಡಿ, ನಾವು ಉಪಾಧ್ಯಕ್ಷ ಇದು ಮಾಡ್ಬೇಕಾದ್ರೆ ಸೆನ್ಸರ್ ಬೋರ್ಡ್ ಅವ್ರಿಗೆ ನಾನು ಕೇಳಿದೆ, ಅಲ್ಲ ಸರ್, ನಿಮಗೆ ಕಾಮಿಡಿ ಶೋಗಳಿಗೆ ನೀವು ನೋಡ್ತಾ ಇದ್ರೆ ಇಂಟಿಮೆಸಿ ಸೀನ್ ಇಡ್ತಾರೆ, ಡೈಲಾಗ್ಗಳೆಲ್ಲ ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, 10 ಟೈಮ್ಸ್ ಅದೊಂಥರ ವಿಚಿತ್ರ ಡೈಲಾಗ್ಗಳು ಇಡ್ತಾರೆ. ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ ತುಂಬಾ ಇಂಟಿಮೆಸಿ ಸೀನ್ ಇಡ್ತಾರೆ. ನಾವು ಸಿನಿಮಾದಲ್ಲಿ ಒಂದೇ ಒಂದು ಚಿಕ್ಕ ಸೀನ್ ಇಟ್ಬಿಟ್ರೆ ಕಟ್ ಮಾಡಿಸ್ತಾರೆ. ಆ ಬೋರ್ಡ್ ಅಲ್ಲಿ ಕೂತಿರೋರು ಯಾರು? ಆರ್ಟಿಸ್ಟ್ಗಳೇ ಕೂತ್ಕೊಳ್ತಾರೆ ಅಲ್ಲಿ. ಅವ್ರು ನಮ್ಮ ಹತ್ರ ವಾದ ಮಾಡ್ತಾರೆ, ನೀವು ಡಿಲೀಟ್ ಮಾಡಬೇಕು ಅಂತ. ಒಂದು ಚಿಕ್ಕ ಪದಾನ ಡಿಲೀಟ್ ಮಾಡಬೇಕು ಅಂತಾರೆ. ಈಗ ಕಾಮಿಡಿ ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದ್ರೆ, ಸಿನಿಮಾಕ್ಕೆ ಬರುವಂತವ್ರು ಯಾರು ಸ್ಟ್ರೆಸ್ ತಗೊಳಕ್ ಬರಲ್ಲ, ಸ್ಟ್ರೆಸ್ ಬಸ್ಟರ್ ಆಗಿ ಸಿನಿಮಾ ನೋಡಕ್ ಬರ್ತಾರೆ. ಈಗ ಉಮಾಶ್ರೀ ಮೇಡಮ್ದು ನೀವು ಹೇಳಿದ್ರಿ, ಅವತ್ತಿನ ಕಾಲದಲ್ಲಿ ನಿಮ್ಗೆ ಡೈರೆಕ್ಟರ್ಗಳ ವಿಷನ್ ಏನಿತ್ತು ಅಂದ್ರೆ ಕತೆ ಮೇಲೆ ಕುತ್ಕೊಂಡು ಫೋಕಸ್ ಮಾಡೋರು. ಇವತ್ತು ಹೀರೋ ಎಲಿವೇಶನ್ ಕೇಳ್ತಾರೆ, ಬಿಲ್ಡಪ್ ಸೀನ್ ಕೇಳ್ತಾರೆ. ಈಗ ಸಿನಿಮಾ ಪೂರ್ತಿ ಬಿಲ್ಡಪ್ ಸೀನ್ ಆಗ್ಬಿಟ್ರೆ ಸಿನಿಮಾ ಎಲ್ಲಿರ್ತದೆ? ಹೀರೋ ಸೆಂಟ್ರಿಕ್ ಸಿನಿಮಾಗಳು ಕಡಿಮೆ ಆಗ್ಬೇಕು. ನಿಮಗೆ ಉಪಾಧ್ಯಕ್ಷ ನೀವು ನೋಡ್ಬೋದು, ಹೀರೋ ಸೆಂಟ್ರಿಕ್ ಇಲ್ವೇ ಇಲ್ಲ. ಎಲ್ಲೂ ಹೀರೋ ಹೊಡೆದಿಲ್ಲ, ಒದೆ ತಿಂದಿದ ನೋಡ್ತು, ಹೀರೋ ಎಲ್ಲೂ ಹೊಡೆದಿಲ್ಲ. ಸೊ ನಾವು ಕಾಮಿಡಿಗೆ ಕೊಡುವಂತ ಆದ್ಯತೆ ಅದು. ನಾನೇನ್ ಹೇಳ್ತೀನಿ ಖಂಡಿತವಾಗ್ಲೂ ಅದನ್ನ ಮಾಡ್ತೀನಿ. ಅದೇ ರೀತಿ ಕಾಮಿಡಿಯನ್ಸ್ ಯಾಕೆ 50,000ದಿಂದ 5 ಲಕ್ಷದವರೆಗೂ ಇದಾರೆ ಅಂತ ಹೇಳಿದ್ದು ಅಂದ್ರೆ, ಕೆಲವೊಂದಷ್ಟು ಸಲ ಡೈರೆಕ್ಟರ್ ಕತೆ ಬರೀಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಅಂತ ಕತೆ ಬರೆದು ಬಿಡ್ತಾರೆ, ಅಡ್ಜಸ್ಟೇ ಆಗಲ್ಲ. ಪ್ರೊಡ್ಯೂಸರ್ಗೆ ಡಿಮ್ಯಾಂಡ್ ಮಾಡ್ತಾರೆ, ನೀವು ಇಂಥವ್ರನ್ನೇ ನಮಗೆ ಕೊಡಬೇಕು ಅಂತ. ಸೊ ಅಫೋರ್ಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸೀನ್ ನ ಸ್ಕ್ವೀಸ್ ಮಾಡ್ತಾರೆ. 15 ದಿವಸನೋ 20 ದಿವಸನೋ ಇರ್ತದೆ. ಅವಾಗ ಏನಾಗ್ತದೆ, 10 ದಿವಸಕ್ಕೆ ಕೂರಿಸ್ಕೊಳ್ತಾರೆ. ಆ ದುಡ್ಡು ಏನ್ ಕೊಡ್ತಾರೆ ಕಾಂಪನ್ಸೇಟ್ ಮಾಡಿ ಬ್ಯಾಲೆನ್ಸ್ ಮಾಡ್ಬಿಡ್ತಾರೆ. ಅದಾಗಬಾರ್ದು ಅಂತಂದ್ರೆ ಕೆಲವೊಂದಷ್ಟು ಒಳ್ಳೆ ಸಿನಿಮಾಗಳಿಗೆ ಸ್ವಲ್ಪ ಪ್ರೊಡ್ಯೂಸರ್ನು ಗಮನದಲ್ಲಿ ಇಟ್ಕೊಂಡು, ಅಥವಾ ಡೈರೆಕ್ಟರ್ಗಳು ಅಷ್ಟೇ, ಬರೀ ಹೀರೋ ಸೆಂಟ್ರಿಕ್ ಮಾಸ್ ಬಿಟ್ಟು ಕಾಮಿಡಿ ಬಗ್ಗೆ, ಮಾರಲ್ಸ್ ಬಗ್ಗೆ ಸಿನಿಮಾ, ಏನ್ ಮಾರಲ್ ಏನ್ ಎಲ್ಲಾ ಸೀನಲ್ಲೂ ಇರಬೇಕಾಗಿಲ್ಲ, ಅಟ್ಲೀಸ್ಟ್ ಒಂದೊಂದು ಸಾರ್ಟ್ ಆಫ್ ಇದರಲ್ಲಿ ಆದ್ಯತೆ ಕೊಡಬೇಕಾಗ್ತದೆ. ಆಮೇಲೆ ಸಿನಿಮಾಗಳು ಗೆದ್ದಾಗ ಮಾತ್ರ ನಿಮ್ಗೆ ಕ್ವಾಲಿಟಿ ಆಫ್ ಸಿನಿಮಾಗಳು ಬರ್ತವೆ, ಕ್ವಾಲಿಟಿ ಆಫ್ ಡೈರೆಕ್ಟರ್ಸ್ ಬರ್ತಾರೆ. ಆಮೇಲೆ ನಾವು ಯಾವ ಸಿನಿಮಾ ಮಾಡಿದಾಗ್ಲೂ ಅಷ್ಟೇ, ನನಗೆ ಕಾಮಿಡಿ ಮೇಲೆ ಕೆಲಸ ಮಾಡು ಅಂತ ಡೈರೆಕ್ಟರ್ಗಳಿಗೆ ಹೇಳ್ತೀನಿ. ಇವಾಗ ಹೆಬ್ಬುಲಿಯಲ್ಲಿ ಚಿಕ್ಕಣ್ಣ ಅವರು ಇದ್ರು, ಸೆಕೆಂಡ್ ಕಟ್ ಮಾಡಿದ್ರೆ ರಾಬರ್ಟ್ ಅಲ್ಲಿ ಚಿಕ್ಕಣ್ಣ ಅವ್ರು ಇರ್ಲಿಲ್ಲ. ಆಕ್ಚುಲಿ ನಾನು ಹೇಳ್ದಂಗೆ ನಿನ್ ಸಿನಿಮಾ ಮಾಡ್ಬೇಕು, ನೀನ್ ಹೇಳ್ದಂಗೆ ನಾನು ಕೇಳೋಕ್ ಆಗಲ್ಲ, ನನ್ನ ಸ್ನೇಹಿತ ಸಿನಿಮಾದಲ್ಲಿ ಇರಬೇಕು ಅಂತೇಳಿ ಚಿಕ್ಕಣ್ಣ ಅವ್ರನ್ನ ಆ ಸಿನಿಮಾಲ್ಲಿ ಕ್ಯಾರಿ ಓವರ್ ಮಾಡಿದ್ವಿ. ಮದಗಜ ಅಗೇನ್ ರಿಪೀಟ್ ಮಾಡಿದ್ವಿ. ಶಿವರಾಜ್ ಕೇರ್ಪೇಟೆ ಅವರು ಇದ್ರಲ್ಲೂ ಇದ್ರು, ಅದರಲ್ಲೂ ಇದ್ರು. ಧರ್ಮಣ್ಣ ಅವರು ನಿಮ್ಗೆ ಗೊತ್ತು, ಧರ್ಮಣ್ಣ ಅವರು ರಾಬರ್ಟ್ ಅಲ್ಲೂ ಇದ್ರು, ಉಪಾಧ್ಯಕ್ಷಲ್ಲೂ. ನಾವೊಂದು ಕಂಫರ್ಟ್ ಟೀಮ್ ಅಂತ ಯಾವತ್ತೂ ಹಿಡ್ಕೊಳ್ಳಲ್ಲ. ಯಾರು ಸಿನಿಮಾ ಗೌರವ ಕೊಟ್ಟು ಕೆಲಸ ಮಾಡಿದ್ರೆ ನಾವು ಅವ್ರನ್ನ ಕಾಪಾಡ್ಕೊಳ್ಳುವಂತ ಕೆಲಸ ಮಾಡ್ತೀವಿ. ಆಮೇಲೆ ಇನ್ನು 5 ಲಕ್ಷ ತಗೊಳ್ತೀವಿ, ಹೆಮ್ಮೆಯಿಂದ ಹೇಳ್ಕೊಳ್ಳಿ, 50 ಲಕ್ಷ ತಗೊಳ್ಳೋವರೆಗೂ ನಾವು ಬೆಳಿತೀವಿ ಅಂತ ಯಾಕೆ ಮುಜುಗರ ಪಡ್ತೀವಿ? ಗುಡ್. ಯಾರಿಗೆ ರಾಜಕೀಯಕ್ಕೆ ಬಂದ್ಮೇಲೆ ಫೀಮೇಲ್ ಅಂತ ಅನ್ನೋಂಗೆ ಇಲ್ಲ, ಕತೆ ಕಟ್ಬಿಡ್ತಾರೆ. ಸಿನಿಮಾ ಪ್ರೊಡ್ಯೂಸರ್ ಆದಾಗ ರೊಮ್ಯಾಂಟಿಕ್ ಆಗಿ ಹೇಳ್ತಾರೆ, ನಮ್ ಹೀರೋ ರೊಮ್ಯಾಂಟಿಕ್ ಅಪ್ಪ, ನಮ್ ಪ್ರೊಡ್ಯೂಸರ್ ರೊಮ್ಯಾಂಟಿಕ್ ಅಂತ. ರಾಜಕೀಯಕ್ಕೆ ಬಂದ್ಬಿಟ್ರೆ ಬ್ರೇಕಿಂಗ್ ನ್ಯೂಸ್ ಹಾಕೊಂಡು ಹೊಡಿತಾರೆ.
ಖಂಡಿತ ಮೇಡಮ್, ಖಂಡಿತ.